ಮೊದ್ಲಿನ ಹಾಗೆ ನಮ್ಮ ಸಂಬಂಧ ಇಲ್ಲ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನಂಗೆ ಸಜೆಷನ್ ಮಾಡ್ತೀರಾ ಅಂತ ಎಷ್ಟೋ ಜನ ಕೌನ್ಸೆಲಿಂಗ್ ಅಲ್ಲಿ ಕೇಳ್ತಾರೆ, ಮಾತಾಡ್ತಾರೆ, ಕೌನ್ಸೆಲಿಂಗ್ ತಗೊಳ್ತಾರೆ. ಎವ್ರಿಡೇ ಬರ್ತಾರೆ. ಕರ್ನಾಟಕದ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ, ಎಲ್ಲಾ ಮೂಲೆಗಳಿಂದ ಕೂಡ ಕಾಲ್ಸ್ ಇರುತ್ತೆ ನನಗೆ. ಇದು ಒಬ್ಬರದೇ ಸಮಸ್ಯೆ ಅಲ್ಲ ಆಕ್ಚುಲಿ. ಪ್ರತಿ ರಿಲೇಶನ್‌ಶಿಪ್ ಅಲ್ಲೂ ಕೂಡ ಇರೋ ಶುರು ಆದಷ್ಟು ಬೇಗ ಮುಗಿದು ಹೋಗುತ್ತೆ. ರೈಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳ್ತೀನಿ. ಮೊದ್ಲಿನ ಹಾಗೆ ಇಲ್ಲ ನಿಮ್ಮ ರಿಲೇಶನ್‌ಶಿಪ್ ಅಂತ ಹೇಳಿದ್ರೆ. ಏನ್ ಮಾಡ್ಬೇಕು ನೀವು ಅಟ್‌ಲೀಸ್ಟ್ ಇಂಪ್ಲಿಮೆಂಟ್ ಆಗಕ್ಕೆ ಏನ್ ಮಾಡ್ಬೇಕು? ಒಂದು ಎಫರ್ಟ್ ಏನ್ ಹಾಕ್ಬೇಕು? ಇಬ್ರಿಗೂ ಇಂಪಾರ್ಟೆಂಟ್ ಆಗತ್ತೆ. ಯಾರೋ ಒಬ್ರು ಪರ ಮಾತಾಡ್ತಿಲ್ಲ. ಒಬ್ರಿಗೆ ವಿಡಿಯೋ ಅನ್ವಯಿಸುತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಇದೆ. ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ ಆ್ಯಂಡ್ ಕೌನ್ಸೆಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ರೀಚ್ ಆಗಲಿ ಆ್ಯಂಡ್ ಕೌನ್ಸೆಲಿಂಗಿಗೆಲ್ಲ ಚಾರ್ಜಸ್ ಇರುತ್ತೆ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಆಗಿರೋ ಕೆಟ್ಟ ಸಂಗತಿಗಳನ್ನ ಫಸ್ಟ್ ಮರೆಯೋಕ್ಕೆ ಪ್ರಯತ್ನ ಪಡಿ ಇಬ್ರುನುವೆ. ಎಲ್ಲೋ ಒಂದ್ ಕಡೆಗೆ ಸಣ್ಣ ಯಾವುದೋ ಒಂದು ವಿಚಾರಕ್ಕೆ ಜಗಳ ಶುರುವಾಗಿ ಅದು ಎಲ್ಲಿ ತನಕ ಹೋಗಿರುತ್ತೆ ಅಂದ್ರೆ ಕೆಲವೊಂದ್ಸಲ ಬೇಡ ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಈ ಲೆವೆಲ್‌ಗೆ ತನಕನೂ ಹೋಗಿರುತ್ತೆ. ನೀನೇ ಸರ್ವಸ್ವ ಅಂತ ಇಬ್ರು ಮಾತಾಡಿರ್ತಾರೆ. ಒಂದು ಸಣ್ಣ ಪ್ರಾಬ್ಲಮ್ ಇಂದ ಆಗಿರೋ ಒಂದು ಮಿಸ್ಟೇಕ್ಸ್ ಇಂದ ನೀನ್ ಬೇಡ ನಿನ್ ಪಾಡಿಗೆ ನೀನಿರು ಅಂತ ಇಬ್ರು ಮನಸ್ಸಲ್ಲಿ ಬಂದಿರುತ್ತೆ ಟೈಮ್ಸ್. ಸೊ ಒಂದು ತಿಳ್ಕೊಳ್ಳಿ, ಪ್ರತಿ ಹಂತದಲ್ಲೂ ಕೂಡ ಜಗತ್ತಲ್ಲಿ ಬದುಕ್ತಿರೋರು ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಇಲ್ಲಿ. ಟೈಮ್ಸ್ ಆಗುತ್ತೆ ಮಿಸ್ಟೇಕ್ಸು, ಮ್ಯಾಕ್ಸಿಮಮ್ ಟೈಮ್ ಆಗುತ್ತೆ ಮಿಸ್ಟೇಕ್ಸು. ಬಟ್ ನಾವು ಮನುಷ್ಯರು ಬುದ್ಧಿವಂತ ಪ್ರಾಣಿ ಅಂದಮೇಲೆ ಅದನ್ನ ಪರಿಹಾರ ಮಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ನೀವು ಜಗತ್ತಲ್ಲಿ ಯಾವ ಮೂಲೆ ಹೋದ್ರು ಅಲ್ಲಿರೋದೆಲ್ಲ ಮನುಷ್ಯರೇ. ಯಾವುದೇ ವ್ಯಕ್ತಿಯೊಟ್ಟಿಗೆ ಬದುಕಿದ್ರು ಕೂಡ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಗಳೇ ಇರುತ್ತೆ ನಮಗೆ. ಅಂಡರ್‌ಸ್ಟ್ಯಾಂಡಿಂಗ್‌ಗಳ ಕೊರತೆ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಆಗಿರ್ತಕ್ಕಂಥ ಕೆಟ್ಟ ಸಂಗತಿಗಳನ್ನ ಇಬ್ರು ಮರೀರಿ. ಆವಾಗ ಫಸ್ಟ್ ಮೊದಲನೇ ಹಂತಾನೆ ನಿಮಗೆ ಮೈಂಡಿಂದ ಕೆಟ್ಟದ್ದನ್ನ ಡಿಲೀಟ್ ಮಾಡಿದಾಗ ಡೆಫಿನೆಟ್ಲಿ ಅದನ್ನ ತೆಗೆದು ಹಾಕಿದಾಗ, ಎಕ್ಸಾಂಪಲ್ ಈಗ ನಿಮ್ಮ ತಲೆನಲ್ಲಿ ಒಂದು 20 ಕೆಜಿ ಮೂಟೆ ಹೊತ್ತಿದ್ದೀರಾ ಅನ್ಕೊಳ್ಳಿ. ಆ ಮೂಟೆನ ಇಳಿಸಿದಾಗ ಎಷ್ಟೋ ಭಾರ ಕಡಿಮೆ ಅನ್ಸುತ್ತೆ ನಿಮ್ಗೆ. ಆಸ್ ಯೂಶುವಲ್ ಇರ್ತಕ್ಕಂಥ ಒಂದು ಕೆಟ್ಟ ಭಾರ ಇರ್ತಕ್ಕಂಥ ಒಂದು ಕೆಟ್ಟ ವಿಚಾರನ ತೆಗೆದು ಬಿಸಾಕಿ ಫಸ್ಟು. ಸೆಕೆಂಡ್ ಥಿಂಗ್ ಮಾಡಬೇಕಾಗಿರೋದು, ಇಬ್ರು ಪ್ಲೇಸ್ ಬದಲಾವಣೆ ಮಾಡಕ್ಕೆ ಟ್ರೈ ಮಾಡಿ. ಈಗಿರ್ತಕ್ಕಂಥ ಪ್ಲೇಸ್ ಅಂತ ಹೇಳಿದ್ರೆ ಮನೆ ಚೇಂಜ್ ಮಾಡ್ಕೊಂಡು ಹೋಗ್ಬಿಡಿ. ಅದು ನೋ, ಸಮ್ ಡೇಸಲ್ಲೂ ಹೊರಗಡೆ ಇಬ್ರು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಡಿ. ಆ ಪ್ಲೇಸಿಂದ ಎಲ್ಲೋ ನಿಮ್ಮ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇಬ್ರಿಗೂನು. ಯಾವುದೋ ದೇವಸ್ಥಾನ, ಯಾವುದೋ ಸಿಂಪಲ್ ಆಗಿರತಕ್ಕಂಥ ಒಂದು ಪ್ರಕೃತಿ ನೇಚರಲ್ಲಿ ಈ ಥರದ್ದೆಲ್ಲ ಸುತ್ತಾಡಿದಾಗ, ಕೆಲವು ದಿನಗಳು ಇದ್ದಾಗ ಮನಸ್ಸಿಗೆ ಎಲ್ಲೋ ಪ್ರಕೃತಿನೇ ಟೈಮ್ಸ್ ಹೀಲ್ ಮಾಡ್ತಾ ಬರುತ್ತೆ, ಕ್ಯೂರ್ ಮಾಡ್ತಾ ಬರುತ್ತೆ. ಇಬ್ರು ಮನಸ್ಥಿತಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗತ್ತೆ. ಇಬ್ರು ತುಂಬಾ ಒಬ್ರಿಗೊಬ್ರು ಸಮಯ ಕೊಟ್ಟಾಗ ಇನ್ನೂ ಬೆಟರ್ ದೆನ್ ನಿಮಗೆ ಲೈಕ್ ನಮ್ಗಳ ಮಿಸ್ಟೇಕ್ಸ್ ಎಲ್ಲೆಲ್ಲ ಆಯ್ತು, ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಇದು ತುಂಬಾ ಮುಖ್ಯ ಆಗತ್ತೆ. ಎಲ್ಲಾರು ತಪ್ಪು ಮಾಡ್ತಾರೆ, ಮನುಷ್ಯರು ಎಲ್ಲಾರು, ಯಾರು ದೇವರಲ್ಲ ಇಲ್ಲಿ ನಾ ಹೇಳ್ತಾ ಇರೋದು. ಬಟ್ ತಿದ್ಕೊಬೇಕು ಇಬ್ರು ಸೇರಿ. ನೀವು ನಿಮ್ಮ ರಿಲೇಶನ್‌ಶಿಪ್‌ನ ಪರ್ಪಸ್ ಏನಕ್ಕೆ ಶುರು ಮಾಡಿದ್ರಿ? ಅದನ್ನ ಫುಲ್‌ಫಿಲ್ ಮಾಡ್ಬೇಕು ಅನ್ನೋದೇ ಇಬ್ರದ್ದು ಇಂಟೆನ್ಷನ್ ಇರಬೇಕು. ಲಾಂಗ್ ಲೈಫಲ್ಲಿ ಬದುಕಬೇಕು ಇಬ್ರುನುವೆ, ಏನೇ ಆಗ್ಲಿ ಅದು ಅಂತ. ಓಕೆ. ಇದು ಥಾಟ್ ಇರ್ಬೇಕು ನಿಮ್ಮಲ್ಲಿ. ಇದನ್ನ ಇಂಪ್ಲಿಮೆಂಟ್ ಇಬ್ರು ಮಾಡ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ನಮ್ಮಿಬ್ಬರ ಮೊದಲ ಏನಂತ ಹೇಳಿದ್ರೆ ಭೇಟಿ ಅನ್ನೋ ಥರ ಫೀಲ್ ಇರಬೇಕು. ನಿನ್ನೆಗೆ ಏನಾಯ್ತೋ ಗೊತ್ತಿಲ್ಲ, ಬಟ್ ಇವತ್ತಿಗೆ ನೋಡಿ ಅದನ್ನ ಫೀಲ್ ಮಾಡಿದ್ರೆ ಡೆಫಿನೆಟ್ಲಿ ಆಗೋಕೆ ಸಾಧ್ಯ. ನಮ್ಮ ಯೋಚನೆನೇ ನಮ್ಮ ಬದುಕು ಅಂದಮೇಲೆ ನಾವು ಫೀಲ್ ಮಾಡಬೇಕು. ಇವತ್ತಿಗೆ ನಿನ್ನೆದು ಗೊತ್ತಿಲ್ಲ, ಇವತ್ತು ಚೆನ್ನಾಗಿರೋಣ. ಇವತ್ತಿನ ದಿನ ಹೊಸದಿಬ್ರಿಗೂ. ಇವತ್ತಿಬ್ರು ಚೆನ್ನಾಗಿ ಖುಷಿಯಾಗಿರೋಣ. ಎಷ್ಟೋ ಬಹಳ ಕಡಿಮೆ ಕಪಲ್ಸು, ಫ್ರೆಂಡ್ಸು, ಅಣ್ಣ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಹೇಳ್ತಿರೋದು, ಬದುಕ್ತಿರೋರು ಇದ್ದಾರೆ ಆ ಥರ. ಇವತ್ತೇ ಫಸ್ಟ್ ನಮ್ಮ ದಿನ ಅಂತ ಬದುಕ್ತಾ ಇರೋರು ಇದ್ದಾರೆ. ಇವತ್ತೇ ಕೊನೆ ದಿನ ಅನ್ಕೊಂಡು ಬದುಕ್ತಾ ಇರೋರು ಇದ್ದಾರೆ. ಆ ದಿನಗಳಲ್ಲಿ ಕಿತ್ತಾಡ್ಕೊಂಡು 100 ಸಲ ಕಿತ್ತಾಡೋರು ಇದ್ದಾರೆ. ಅವ್ರವ್ರ ವೈಯಕ್ತಿಕವಾಗಿ ವ್ಯಕ್ತಿತ್ವಕ್ಕೆ ಬಿಟ್ಟಿರೋದು, ಅವ್ರ ಯೋಚನೆಗೆ ಬಿಟ್ಟಿರೋದು. ಬಟ್ ನಾನು ಹೇಳೋದು, ಇವತ್ತಿನ ಫಸ್ಟ್ ಡೇ ಅಂತ ಫೀಲ್ ಮಾಡ್ಕೊಂಡು ಬದುಕಿ ನೀವು ಇಬ್ಬರದುವೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಿಲ್ದಿರ ಮನ್ಸಲ್ಲಿ ಒಂದು ಒಳ್ಳೆ ಥಾಟ್ ಬರಕ್ ಶುರು ಆಗುತ್ತೆ. ಅದು ತುಂಬಾ ಪ್ಲಸ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ತಪ್ಪುಗಳನ್ನ ಕ್ಷಮಿಸ್ತಾ ಹೋಗಿ. ಅದು ಕೈಗೆಟುಕಿರ್ತಕ್ಕಂಥ ತಪ್ಪುಗಳಿರ್ಬೇಕು. ಏನೋ ದೊಡ್ಡ ಮಿಸ್ಟೇಕ್ಗಳು ಮಾಡಿದ್ರೆ ಮತ್ತೆ ಅದು ಲೈಫಲ್ಲಿ ನಿಮ್ಗೆ ಲೈಕ್ ನಿಮ್ಮ ಬದುಕನ್ನ ಹಾಳು ಮಾಡುವಂಥ ಮಿಸ್ಟೇಕ್ಸ್ಗಳಾದ್ರೆ ಕ್ಷಮಿಸ್ಬಿಡ್ಬೇಡಿ ನಾನು ಹೇಳೋದು. ಬಟ್ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಕ್ಷಮಿಸ್ಬೇಕು ಒಬ್ರಿಗೊಬ್ರು. ಅದೇ ಅಲ್ವಾ ಜೊತೆಗಿರೋದು ಆ್ಯಂಡ್ ಒಬ್ರಿಗೊಬ್ರು ಸಾಥ್ ಕೊಟ್ಕೊಳ್ಳೋದು ಅಂತ ಹೇಳೋದು. ಸಣ್ಣ ಪುಟ್ಟ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ ಮುಂದೆ ಸಾಗಿದ್ರೆ ಆ ಸಂಬಂಧ ಮತ್ತೆ ಜೀವಂತವಾಗಿ ಉಳಿಯುತ್ತೆ ಅಂತ ನನ್ನ ಒಂದು ವಿಚಾರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ತುಂಬಾ ಗೌರವದಿಂದ ಕಾಣಿ ಇಬ್ರಿಗಿಬ್ರು. ಎಷ್ಟೋ ಜನ ಏನಂದ್ರೆ ಸಣ್ಣ ಮಿಸ್ಟೇಕಿಂದ ಶುರುವಾಗಿರ್ತಕ್ಕಂಥ ಜಗಳದಲ್ಲಿ ಗೌರವನೇ ಬಿಟ್ಬಿಡ್ತಾರೆ ಅಲ್ಲಿಗೆ. ಏಕವಚನದಲ್ಲಿ ಮಾತಾಡಿದ್ರು ಪ್ರೀತಿ ಇರಲ್ಲ, ಮಾತಾಡಿದ್ರು ಆ ಪದಗಳಲ್ಲಿ ರೆಸ್ಪೆಕ್ಟ್ ಇರ್ತಕ್ಕಂಥ ವರ್ಡ್ಸ್ ಇರಲ್ಲ. ಹೆಂಗ್ ಬೇಕು ಹಂಗೆ ಮಾತಾಡ್ತಾರೆ, ಹಂಗೆ ಬಿಟ್ಬಿಡ್ತಾರೆ. ಇದು ಆಗ್ಕೂಡ್ದು ಆಕ್ಚುಲಿ ನಾನು ಹೇಳ್ತಾ ಇರೋದು. ಇಬ್ರು ಪ್ರೀತಿಯಿಂದ ಕಾಣಿ, ಇಬ್ರು ಒಬ್ರಿಗೊಬ್ರು ಗೌರವ ಕೊಡೋದನ್ನ ಕಲೀರಿ ಅಂತ ಹೇಳ್ತಾ, ಏನ್ ಅನ್ನಿಸ್ತು ಈ ಪಾಯಿಂಟ್, ಇದನ್ನ ಇಂಪ್ಲಿಮೆಂಟ್ ಮಾಡಿ. ಅನಿಸಿದ್ದನ್ನು ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.